ರೇಣುಕಾಸ್ವಾಮಿ ಪೋಷಕರಿಗೆ ಪಾರ್ಟಿ ಸವಾಲು ವೇಳೆ ವಕೀಲರ ಮಧ್ಯೆ ಜಟಾಪಟಿ ನಡೆದಿದೆ. ರೇಣುಕಾಸ್ವಾಮಿ ಪೋಷಕರಿಗೆ ಪಾರ್ಟಿ ಸವಾಲಿಸುತ್ತಿದ್ದಾರೆ. ಪಾರ್ಟಿ ಸವಾಲು ವೇಳೆ ವಕೀಲರ ಮಧ್ಯೆ ಜಟಾಪಟಿ ನಡೆದಿದೆ. ರೇಣುಕಾಸ್ವಾಮಿ ಪೋಷಕರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು. A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ಪಾಟೀಲ್ ಸವಾಲ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾಗೆ ಕ್ರಾಸ್ ಎಕ್ಸಾಮಿನೇಷನ್ ನಡುವೆ ವಕೀಲರು ಜಟಾಪಟಿಯನ್ನ ಮಾಡ್ಕೊಂಡಿದ್ದಾರೆ. ಆರೋಪಿ ಪರ ವಕೀಲ ಬಾಲನ್ ಎಸ್ಪಿಪಿ ಮಧ್ಯೆ ಜಟಾಪಟಿ ನಡೆದಿದೆ. ರೇಣುಕಾಸ್ವಾಮಿ ಪೋಷಕರಿಗೆ ಪಾರ್ಟಿಯವರು ಸವಾಲು ಹಾಕಿದ್ದಾರೆ. ಪಾರ್ಟಿ ಸವಾಲು ವೇಳೆ ವಕೀಲರ ನಡುವೆ ಜಟಾಪಟಿ ನಡೆದಿದೆ. ರೇಣುಕಾಸ್ವಾಮಿ ಪೋಷಕರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸವಾಲ್ ಹಾಕಿದ್ದಾರೆ A1 ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲಣ್ಣ ಪಾಟಿಯವರು. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇತ್ತು. ಕ್ರಾಸ್ ಎಕ್ಸಾಮಿನೇಷನ್ ನಡುವೆ ವಕೀಲರ ನಡುವೆ ಜಟಾಪಟಿ ಜೋರಾಗಿ ನಡೆದಿದೆ. ಆರೋಪಿ ಪರ ವಕೀಲರು ಸದ್ಯಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಜಟಾಪಟಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ರಯಲ್ ಆರಂಭ ಆಗಿದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪ್ರಮುಖ ಸಾಕ್ಷಿಗಳಿದ್ದಾರೆ ಅವರ ವಿಚಾರಣೆ ಕೂಡ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿಯವರ ತಂದೆ ತಾಯಿ ಕೂಡ ಪ್ರಮುಖ ಸಾಕ್ಷಿಯಾಗಿರೋದ್ರಿಂದ ಅವರ ವಿಚಾರಣೆಯನ್ನು ನ್ಯಾಯಾಧೀಶರು ಮಾಡಿದ್ದಾರೆ. ಅದು ಕೂಡ ಆ ಒಂದು ನ್ಯಾಯಾಧೀಶರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಡೋರ್ ಕ್ಲೋಸ್ ಮಾಡಿಸಿ ಒಬ್ಬೊಬ್ಬರನ್ನು ವಿಚಾರಣೆಯನ್ನು ಮಾಡಿದ್ದಾರೆ. ರೇಣುಕಾಸ್ವಾಮಿ ತಾಯಿಯ ವಿಚಾರಣೆ ಕೂಡ ಮಾಡಿದ್ದಾರೆ, ಜೊತೆಗೆ ತಂದೆಯ ವಿಚಾರಣೆ ಕೂಡ ಮಾಡಿದ್ದಾರೆ. ಅದಾದ ನಂತರ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ವಕೀಲರ ನಡುವೆ ಜಟಾಪಟಿ ನಡೆದಿದೆ. ಇನ್ನು ರೇಣುಕಾಸ್ವಾಮಿ ಪೋಷಕರಿಗೆ ಸವಾಲನ್ನು ಹಾಕಿದ್ದಾರೆ ಪಾರ್ಟಿಯವರು. ಹಾಗಾಗಿ ಜಟಾಪಟಿಯನ್ನ ಮಾಡ್ಕೊಂಡಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ಬಾಲನ್ ಪಾಟಿಯವರು, ಅಂದರೆ ಪವಿತ್ರ ಗೌಡ ಪರವಾಗಿ ಅವರು ಒಂದು ವಾದವನ್ನ ಮಾಡ್ತಾ ಇದ್ರು. ಜೊತೆಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ರತ್ನಪ್ರಭಾ, ಏನು ರೇಣುಕಾಸ್ವಾಮಿಯವರ ತಾಯಿ ಇದ್ದಾರೆ ರತ್ನಪ್ರಭಾ, ಅವರಿಗೆ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಸವಾಲನ್ನು ಹಾಕುವ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾಗಿ ವಕೀಲರ ನಡುವೆ ಜಟಾಪಟಿ ನಡೆದಿದೆ. SPP ಜೊತೆಗೆ ವಕೀಲ ಬಾಲನ್ ಪಾಟಿಯ ನಡುವೆ ಜಟಾಪಟಿ ಜೋರಾಗಿ ನಡೆದಿದೆ. ರೇಣುಕಾಸ್ವಾಮಿ ಪೋಷಕರ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಈ ರೀತಿಯಾಗಿ ಜಟಾಪಟಿ ನಡೆದಿರುವಂಥದ್ದು ಈಗ ಆಲ್ರೆಡಿ ನ್ಯಾಯಾಧೀಶರ ಮುಂದೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿರ್ತಾರೆ. ಯಾಕೆಂತಂದ್ರೆ ನ್ಯಾಯಾಧೀಶರು ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಮಗ ಫೋನ್ ಮಾಡಿದ್ನಾ, ಏನು ಹೇಳಿದ್ರು, ಜೊತೆಗೆ ಏನೆಲ್ಲ ಗೊತ್ತಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ. 1 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಅದಾದ ನಂತರ ಆರೋಪಿಗಳ ಪರ ವಕೀಲರು ಏನಿರ್ತಾರೆ ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಜೊತೆಗೆ ಈಗ ಏನು ನ್ಯಾಯಾಧೀಶರು ಕೇಳಿರ್ತಾರೆ ಆ ಒಂದು ಪ್ರಶ್ನೆಗಳನ್ನ ಇವರು ಕೂಡ ಕೇಳ್ತಾರೆ. ಇವರು ಬಳಿ ಬಂದಾಗ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅದಾದ ನಂತರ ಅವ್ರ ಹತ್ರ ಏನು ಒಂದು ಉತ್ತರವನ್ನು ಕೊಟ್ಟಿರ್ತಾರೆ, ಇಲ್ಲೇನಾದ್ರು ಬೇರೆ ಉತ್ತರ ಕೊಟ್ಟರೆ ಅಲ್ಲಿ ಎರಡೂ ಕೂಡ ಬೇರೆ ಬೇರೆ ಆನ್ಸರ್ ಆಗುತ್ತೆ. ಆಗ ಅದು ಒಂದು ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ರತ್ನಪ್ರಭಾಗೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರ್ತಾರೆ ರೇಣುಕಾಸ್ವಾಮಿ ತಾಯಿಯವರಿಗೆ. ಆ ಒಂದು ಸಂದರ್ಭದಲ್ಲಿ ವಕೀಲರ ನಡುವೆ ಜೋರಾಗಿ ಜಟಾಪಟಿಯೇ ನಡೆದಿದೆ. ಈ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ SPP ಜೊತೆಗೆ ಬಾಲನ್ ಪಾಟಿಯವರ ನಡುವೆ ಈ ಒಂದು ಜಟಾಪಟಿ ನಡೆದಿದೆ. ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಟ್ರಯಲ್ ಆರಂಭ ಆಗುತ್ತೆ ಅಂತ ಸಾಕಷ್ಟು ಪ್ರಶ್ನೆಗಳಿದ್ವು. ಸದ್ಯಕ್ಕಂತೂ ಟ್ರಯಲ್ ಆರಂಭ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 275 ಸಾಕ್ಷಿಗಳಿದೆ. ಹಾಗಾಗಿ ಎಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡೋದಕ್ಕಿಂತ ಮೊದಲು ಪ್ರಮುಖ ಸಾಕ್ಷಿಗಳು ಯಾರಿರ್ತಾರೆ ಅವರ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಆ ಒಂದು ಕೆಲಸ ಕೂಡ ಆರಂಭ ಆಯಿತು. ಟ್ರಯಲ್ ಆರಂಭ ಆಯಿತು ಇವತ್ತು. ಹಾಗಾಗಿ ಒಂದು ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಮಾಡಿದ್ರು. ಇನ್ನು ಹತ್ಯೆಯಾದ ರೇಣುಕಾಸ್ವಾಮಿ ಆತನ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮ್ಮ ಮಗ ಕೋರ್ಟ್ ಕೇಸ್ ಹೋಗ್ತಾ ಇದ್ರಾ, ಬಜರಂಗದಳ ಹುಡುಗರ ಜೊತೆಗೆ ಓಡಾಡ್ತಾ ಇದ್ರು ಅನ್ನೋ ಮಾಹಿತಿ ಏನಾದರೂ ನಿಮಗೆ ಗೊತ್ತಿದೆಯಾ, ನಿಮ್ಮ ಮಗನನ್ನು ಬಂಧಿಸಿದ್ರು ಅನ್ನೋದು ನಿಮಗೆ ಗೊತ್ತಾ, ಈ ಒಂದು ವಿಚಾರ ಏನಾದರೂ, ಜೊತೆಗೆ 8/6/2024 ನಿಮ್ಮ ಮಗ ಕರೆ ಮಾಡಿದ್ದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದೀರಿ, ಅದು ನಿಜಾನಾ, ಕರೆ ಮಾಡಿದಂಥ ಸಂದರ್ಭದಲ್ಲಿ ಏನು ಕೇಳಿದ್ರು, ಜೊತೆಗೆ ಇನ್ನು ಈ ರೀತಿ ನಾನು ಹೇಳಿಕೆ ನೀಡಿಲ್ಲ ಅಂತ ಸದ್ಯಕ್ಕೆ ರತ್ನಪ್ರಭಾ ಅವರು ಹೇಳಿದ್ದಾರೆ. ಇನ್ನು ಈ ಹೇಳಿಕೆ ನೀವು ನೀಡಲ್ಲವೇ, ಪೊಲೀಸರೇ ಏನಾದ್ರು ಬರ್ಕೊಂಡಿದ್ದಾರಾ,
ಏಕೆಂತಂದರೆ ಮೊದಲೇ ಈಗ ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆನ ದಾಖಲು ಮಾಡ್ಕೊಂಡಿರ್ತಾರೆ. ಆ ಒಂದು ಹೇಳಿಕೆನ ಮುಂದಿಟ್ಟು ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು. ಈ ರೀತಿಯಾಗಿ ಎಲ್ಲ ಹೇಳಿಕೆ ಕೊಟ್ಟಿದ್ದೀರಲ್ಲ, ಇದು ನೀವೇ ಹೇಳಿದ್ದು ಹೇಳಿಕೆನ, ಇದು ಹೌದಾ ಸತ್ಯನಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ಒಂದು ಪ್ರಶ್ನೆಗೆ ಈಗ ಸದ್ಯಕ್ಕೆ ರತ್ನಪ್ರಭಾ ಅವರು ನಾನು ಈ ರೀತಿಯಾಗಿ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ ನಿಮ್ಮ ಗಂಡ ಸೊಸೆಯ ಬಳಿ ಪ್ರತ್ಯೇಕ ಮೊಬೈಲ್ ಏನಾದರೂ ಇದೆಯಾ, ನಿಮ್ಮ ಮೂವರಿಗೂ ಕೂಡ ಕರೆ ಬಂತಾ ಅಥವಾ ನಿಮಗೆ ಮಾತ್ರ ಕರೆ ಬಂತಾ, ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮಗೆ ಕರೆ ಬಂದ ಮೊಬೈಲ್ ಈಗ ಎಲ್ಲಿದೆ, ಆ ಮೊಬೈಲ್ನ ಪೊಲೀಸರಿಗೆ ನೀಡಿದ್ದೀರಾ ಅಥವಾ ಇಲ್ವಾ, ನಿಮ್ಮ ಮೊಬೈಲ್ ಪೊಲೀಸರು ಪರಿಶೀಲನೆ ಮಾಡಿದ್ದಾರಾ ಅಥವಾ ಸುಮ್ಮನೆ ಏನಾದರೂ ಹೇಳಿಕೆನ ದಾಖಲು ಮಾಡ್ಕೊಂಡಿದ್ದಾರಾ, ನಿಮ್ಗೇನಾದರೂ ಹೇಳಿಕೆ ದಾಖಲು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೆದರಿಸಿದ್ರಾ, ಅದೆಲ್ಲವನ್ನು ಕೂಡ ಕೇಳ್ತಾರೆ. ಚಿತ್ರದುರ್ಗದಲ್ಲಿಯೇ ಇದ್ದೇನೆ ಬರ್ತೇನೆ ಅಂದಿದ್ದ, ಹೌದಾ ಇದು? ನಿಮ್ಮ ಮಗ ಅಪೋಲೋ ಫಾರ್ಮಸಿಯಲ್ಲಿ ಬೆಳಗ್ಗೆ 10ರಿಂದ 12 ಗಂಟೆವರೆಗೆ ಇದ್ದಾರಾ? ನಿಮಗೆ ನಿಮ್ಮ ಮಗ ಫೋನ್ ಮಾಡಿದಾಗ ಎಲ್ಲಿದ್ಯಾ ಅಂತ ಕೇಳಿದ್ರ, ಆಗ ಅವ್ರು ಏನು ಉತ್ತರ ಕೊಟ್ಟಿದ್ರು? ಅಂದು ಬೆಳಗ್ಗೆ 10:30ಕ್ಕೆ ಫೋನ್ ಮಾಡಿದ್ರು ಅಂತ ಹೇಳಿದ್ದೀರಿ, ಇದು ಹೌದಾ? ಪೊಲೀಸರ ಮುಂದೆ ಯಾಕೆ ಹೇಳಿಲ್ಲ ನೀವು ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಹತ್ಯೆಯಾದ ರೇಣುಕಾಸ್ವಾಮಿನ ನಿಮ್ಮ ಮಗನ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆಂತಂದರೆ ಹೌದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಕೋರ್ಟಿಗೆ ಯಾರೇ ಹೋಗಲಿ ಕೆಲವೊಂದಿಷ್ಟು ಸಾಮಾನ್ಯವಾದ ಪ್ರಶ್ನೆಯನ್ನು ಮಾಡ್ತಾರೆ. ಆತ ಮಗನೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಸಾಮಾನ್ಯವಾಗಿ ಕೇಳ್ತಾರೆ, ಇವರು ನಿಮ್ಮ ಮಗನ, ನಿಮಗೆ ಏನಾಗಬೇಕು, ಅದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಒಂದು ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲದರ ಬಗ್ಗೆಯೂ ಕೂಡ ಒಂದು ಪ್ರಶ್ನೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ರೇಣುಕಾಸ್ವಾಮಿ ಮೇಲೂ ಕೂಡ ಕೆಲವೊಂದಿಷ್ಟು ಆರೋಪಗಳಿತ್ತು, ಅದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಈಗೇನು ಪೊಲೀಸರ ಮುಂದೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ರತ್ನಪ್ರಭಾ ಅವರು ದಾಖಲು ಮಾಡಿದರು. ಜೊತೆಗೆ ಏನು ರೇಣುಕಾಸ್ವಾಮಿ ತಂದೆ ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಎಲ್ಲ ಹೇಳಿಕೆಗಳನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾಗಿ ನೀವು ಹೇಳಿಕೆ ಕೊಟ್ಟಿದ್ರಾ ಇಲ್ವಾ, ಒಂದು ವೇಳೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಪೊಲೀಸರು ಏನಾದರೂ ನಿಮ್ಮನ್ನು ಹೆದರಿಸಿದ್ರಾ, ಅವ್ರು ನಾನು ಹೇಳ್ದಂಗೆ ಕೇಳಬೇಕು ಅಂತ ಏನಾದರೂ ಹೇಳಿದ್ರೆ, ಯಾಕೆಂತಂದರೆ ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಕೇವಲ ಒಂದು ಹೇಳಿಕೆನ ಮುಂದಿಟ್ಟು ಈ ಹೇಳಿಕೆ ನೀವು ಕೊಟ್ರಾ ಇಲ್ವಾ ಅಷ್ಟೇ ಕೇಳೋದಿಲ್ಲ, ಇಲ್ಲಿ ಪೊಲೀಸರ ಪ್ರಶ್ನೆಯೂ ಕೂಡ ಬರುತ್ತೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಸಾಕಷ್ಟು ಪ್ರಶ್ನೆಯನ್ನು ಏನು ರೇಣುಕಾಸ್ವಾಮಿ ಪೋಷಕರ ಮುಂದಿಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಪೊಲೀಸರು ಪರಿಶೀಲನೆ ಮಾಡಿದ್ದಾರಾ ಇಲ್ವಾ, ಏಕೆಂತಂದರೆ ರೇಣುಕಾಸ್ವಾಮಿ ಕೊನೆ ಬಾರಿಗೆ ಯಾರಿಗೆಲ್ಲ ಕಾಲ್ ಮಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ಸಂದರ್ಭದಲ್ಲಿ ಏನಾದರೂ ನೀವು ಕಾಲ್ ಮಾಡಿದ್ರಾ ಅಂತ ಕೂಡ ಕೇಳ್ತಾರೆ. ಹೌದು ನಾನು ಕಾಲ್ ಮಾಡಿದ್ದೆ ಅಂತ ಅಂದಾಗ, ಕಾಲ್ ಮಾಡಿದಾಗ ನೀವೇನು ಕೇಳಿದ್ರಿ, ಅವ್ರು ಏನು ಉತ್ತರ ಕೊಟ್ಟರು, ಎಲ್ಲಿದ್ಯಾ ಅಂತ ಕೇಳಿದಾಗ ಏನಂತ ಹೇಳಿದ್ರು, ಅದೆಲ್ಲವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಯಾಕೆಂತಂದರೆ ಈಗ ಏನು ಆರೋಪಿಗಳಿರ್ತಾರೆ ಅವರ ಪರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಕೇವಲ ನ್ಯಾಯಾಧೀಶರ ಮುಂದೆ ಹೇಳಿಕೆನ ಕೊಟ್ಟರೆ ಸಾಲದು, ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ನ್ಯಾಯಾಧೀಶರ ಮುಂದೆ ಬೇರೆ ಹೇಳಿಕೆ ಕೊಟ್ಟು ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಬೇರೆ ಹೇಳಿಕೆ ಕೊಟ್ಟರೆ ಅದು ಕೂಡ ರಾಂಗ್ ಆಗುತ್ತೆ. ಅಂದರೆ ಈ ಒಂದು ಪ್ರಕರಣದ ದಾರಿ ತಪ್ಪಿಸ್ತಾ ಇದ್ದಾರೆ ಎಂಬ ಆರೋಪ ಕೂಡ ಬರುತ್ತೆ. ಹಾಗಾಗಿ ಅಲ್ಲಿ ಏನು ಹೇಳ್ತಾರೆ, ಇಲ್ಲಿ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ನಿಮ್ಮ ಮಗನ ಬಗ್ಗೆ ಕೇಳುವ ಅವಶ್ಯಕತೆ ಇರಲಿಲ್ವಾ? ನನ್ನ ಮಗನ ಬಗ್ಗೆ ಕೇಳುವ ಅವಶ್ಯಕತೆ ಇತ್ತು. ನಿಮ್ಮ ಮಗನ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದ್ರ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಗ ಚಿತ್ರದುರ್ಗದಲ್ಲಿ ಇರಬಹುದು ಅಂತ ಕೇಳಲಿಲ್ವಾ ಅಂತ ಹೇಳಿದ್ದಾರೆ. ಮಗ ಫೋನ್ ಮಾಡಿದ್ದ ಬಗ್ಗೆ ಪತಿ ಸೊಸೆ ಬಳಿ ಹೇಳಿದ್ರಾ? ಫಾರ್ಮಸಿಗೆ ಹೋಗಿ ನಿಮ್ಮ ಮಗನ ಬಗ್ಗೆ ವಿಚಾರಿಸ್ಲಿಲ್ವಾ? ಈಗ ಮಗ ಕಾಣಿಸ್ಲಿಲ್ಲ ಅಂತ ಅಂದಾಗ ನೀವು ವಿಚಾರಣೆ ಮಾಡುವ ಕೆಲಸ ಮಾಡಲಿಲ್ವಾ? ಯಾರನ್ನೂ ಫ್ರೆಂಡ್ಸ್ಗಾಗಿರ್ಲಿರಬಹುದು ಅಥವಾ ಅಲ್ಲಿ ಒಂದು ಫಾರ್ಮಸಿಲಿ ಕೆಲಸ ಮಾಡೋವಂಥವ್ರಿಗಾಗಿರ್ಬೋದು, ಯಾರಿಗೂ ಕಾಲ್ ಮಾಡಿ ಕೇಳಲಿಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ನಿಮ್ಮ ಮಗನ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದ್ರಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿರ್ತಾರೆ. ಮಗ ಚಿತ್ರದುರ್ಗದಲ್ಲಿ ಇರಬಹುದು ಅಂತ ಕೇಳಲಿಲ್ವಾ ಅಥವಾ ಇಷ್ಟೊತ್ತಾಯಿತು ಬಂದಿಲ್ಲ ಅಂತ ನಿಮಗೆ ಗಾಬರಿ ಆಗಲಿಲ್ವಾ? ನಿಮ್ಮ ಮಗ ಏನಾದರೂ ಫೋನ್ ಮಾಡಿದ್ರ ಬಗ್ಗೆ ನಿಮ್ಮ ಪತಿಗೆ ಹೇಳಿದ್ರ? ಜೊತೆಗೆ ನಿಮ್ಮ ಸೊಸೆಗೆ ಏನಾದರೂ ಈ ರೀತಿಯಾಗಿ ನನ್ನ ಮಗ ಫೋನ್ ಮಾಡಿದ್ದ, ಇಲ್ಲಿದ್ದಾನಂತೆ, ಈ ರೀತಿಯಾಗಿ ನನ್ನ ಹತ್ರ ಮಾತನಾಡ್ದ ಅಂತ ಏನಾದರೂ ಶೇರ್ ಮಾಡ್ಕೊಂಡ್ರ? ಇಲ್ಲ ಬಿಡು ಇನ್ನೇನು ಮನೆಗೆ ಬರ್ತಾರಲ್ಲ ಅಂತ ಏನಾದರೂ ಹಾಗೆ ಇದ್ರ? ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರಶ್ನೆಯನ್ನು ಮಾಡೇ ಮಾಡ್ತಾರೆ ನ್ಯಾಯಾಧೀಶರು. ಕೇವಲ ಇವರು ಕೊಡೋ ಹೇಳಿಕೆಯ ಮೇಲೆ ಈ ಒಂದು ಪ್ರಕರಣ ನಿಂತಿಲ್ಲ. ಏಕೆಂದರೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಇರೋದ್ರಿಂದ ಪೊಲೀಸರ ಮುಂದೆ ಕೂಡ ಇವರು ಈ ಮೊದಲು ಹೇಳಿಕೆನ ದಾಖಲು ಮಾಡ್ಕೊಂಡಿರ್ತಾರೆ. ಆದರೆ ಪೊಲೀಸರು ಕೂಡ ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಪೊಲೀಸರು ಕೇಳಿರ್ತಾರಲ್ಲ, ಆ ಒಂದು ಪ್ರಶ್ನೆಗಳಿಗೆ ಏನು ಉತ್ತರ
ಕೊಟ್ಟಿರ್ತಾರೆ. ಆ ಒಂದು ಉತ್ತರವನ್ನು ಕೂಡ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಪೊಲೀಸರು ಮುಂದೆ ನೀವು ಈ ರೀತಿಯಾಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದೆಲ್ಲವೂ ಕೂಡ ಸತ್ಯನಾ ಅಥವಾ ಏನಾದರೂ ಸುಳ್ಳು ಹೇಳಿದ್ದೀರಾ, ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಏನಾದರೂ ಪೊಲೀಸರನ್ನಾದರೂ ಬಲವಂತ ಮಾಡಿದ್ರೆ ಅದೆಲ್ಲ ರೀತಿಯಲ್ಲೂ ಕೂಡ ನ್ಯಾಯಾಧೀಶರು ಒಂದು ಎನ್ಕ್ವೈರಿಯನ್ನು ಕೂಡ ಮಾಡಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಕ್ರಾಸ್ ಎಕ್ಸಾಮಿನೇಷನನ್ನು ಕೂಡ ಸದ್ಯಕ್ಕೆ ಮಾಡಿರುವಂಥದ್ದು ವಕೀಲರು. ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಟ್ರಯಲ್ ಆರಂಭ ಆಗಿದೆ. ಎಲ್ಲ ಸಾಕ್ಷ್ಯಗಳ ವಿಚಾರಣೆಯನ್ನು ಕೂಡ ಆರಂಭ ಮಾಡ್ತಾರೆ. ಸದ್ಯಕ್ಕೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಅಂತ ಅಂದರೆ ರೇಣುಕಾಸ್ವಾಮಿಯ ಪೋಷಕರು. ಯಾಕೆಂತಂದರೆ ರೇಣುಕಾಸ್ವಾಮಿ ಯಾವ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಮನೆಯಿಂದ ಹೋಗುವಂಥ ಸಂದರ್ಭದಲ್ಲಾಗಿರಬಹುದು ಅಥವಾ ಏನಾದರೂ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ರೆ ಎಲ್ಲದರ ಬಗ್ಗೆ ಕೂಡ ಎನ್ಕ್ವೈರಿಯನ್ನು ಮಾಡ್ತಾರೆ. ಜೊತೆಗೆ ಈಗ ಏನು ವಿಚಾರಣೆ ಮಾಡಿ ಕೆಲವೊಂದಿಷ್ಟು ಆ ಒಂದು ವರದಿಯನ್ನು ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಲ್ಲ, ಅದರ ಜೊತೆಗೆ ಈ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಅದೆಲ್ಲವನ್ನು ಕೂಡ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡ್ತಾರೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಪೋಷಕರಿಗೆ ಪಾರ್ಟಿಯವರು ಕೂಡ ಸವಾಲನ್ನು ಹಾಕಿದ್ದಾರೆ. ಈಗ ಏನು ನ್ಯಾಯಾಧೀಶರ ಮುಂದೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಆ ಒಂದು ಹೇಳಿಕೆಗಳು ಆ ಒಂದು ವಿಚಾರಣೆ ಆದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮೇಲೆ ಆ ಒಂದು ಸಂದರ್ಭದಲ್ಲಿ ಪೋಷಕರಿಗೆ ಪಾರ್ಟಿಯವರು ಸವಾಲನ್ನು ಹಾಕಿದ್ದಾರೆ. ಅಂದರೆ ಪವಿತ್ರ ಗೌಡ ಪರ ವಕೀಲರಾಗಿರುವಂತಹ ಪಾರ್ಟಿಯವರು ಕೆಲವೊಂದಿಷ್ಟು ಸವಾಲು ಹಾಕಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರ್ಬೋದು ಏನೆಲ್ಲ ಸವಾಲು ಹಾಕಿದ್ದಾರೆ, ಜೊತೆಗೆ ಏನೆಲ್ಲ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅಂತ. ನಿಮ್ಮ ಮಗನ ಬಗ್ಗೆ ಫೋನ್ ಮಾಡಿ ಕೇಳ್ಕೊಂಡಿದ್ರಾ, ಮಗ ಚಿತ್ರದುರ್ಗದಲ್ಲಿ ಇರಬಹುದು ಅಂತ ಕೇಳಲಿಲ್ವಾ, ಸುಮ್ಮನಾಗಿಬಿಟ್ರ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಮಗ ಫೋನ್ ಮಾಡಿದ ಬಗ್ಗೆ ನಿಮ್ಮ ಏನು ಗಂಡ ಆಗಿರ್ಬೋದು ಅಥವಾ ಸೊಸೆಗೆ ಏನಾದರೂ ಹೇಳ್ಕೊಂಡಿದ್ರಾ, ಫಾರ್ಮಸಿಗೆ ಹೋಗಿ ನಿಮ್ಮ ಮಗನ ಬಗ್ಗೆ ವಿಚಾರಿಸಲಿಲ್ವ? ಏಕೆಂತಂದರೆ ಇಷ್ಟೊತ್ತಾದರೂ ಕೂಡ ಮಗ ಬಂದಿಲ್ಲ ಅಂತಂದಾಗ ನೀವು ಹೋಗಿ ಏನಾದರೂ ವಿಚಾರಿಸಿದ್ರಾ ಅಥವಾ ಸ್ನೇಹಿತರಿಗೆ ಕಾಲ್ ಮಾಡಿ ಕೇಳಿದ್ರಾ ಅಥವಾ ಅಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳಿಗೆ ಏನಾದರೂ ಕಾಲ್ ಮಾಡಿ ಕೇಳಿದ್ರಾ, ಅವ್ರು ಏನು ಹೇಳಿದ್ರು, ಎಷ್ಟು ಗಂಟೆಗೆ ಏನಾದರೂ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋದರು ಎಂಬ ಬಗ್ಗೆ ಏನಾದರೂ ನಿಮಗೆ ತಿಳಿಸಿದ್ರಾ? ಜೊತೆಗೆ ಈ ರೀತಿ ಆಗಿದೆ ಅಂತ ನಿಮಗೆ ಯಾರು ಕಾಲ್ ಮಾಡಿ ಹೇಳಿದ್ರು, ಎಷ್ಟು ಗಂಟೆಗೆ ಕಾಲ್ ಬಂತು, ಅದೆಲ್ಲದರ ಬಗ್ಗೆಯೂ ಕೂಡ ನ್ಯಾಯಾಧೀಶರು ಪ್ರಶ್ನೆ ಮಾಡಿರ್ತಾರೆ. ಆ ಒಂದು ಪ್ರಶ್ನೆ ಆದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಜೊತೆಗೆ ಈಗ ಅಲ್ಲಿ ಏನು ಫಾರ್ಮಸಿಲಿ ಕೆಲಸ ಮಾಡ್ತಾಯಿದ್ರು ಆ ಒಂದು ಕೆಲಸದಿಂದ ಮುಗಿಸಿ ಯಾವಾಗ ಹೋದರು, ನೀವೇನಾದ್ರು ಕಾಲ್ ಮಾಡಿದಾಗ ನಿಮ್ಮ ಬಳಿ ಏನೆಲ್ಲ ಹೇಳ್ಕೊಂಡಿದ್ರು, ನಾನು ಈ ಥರ ಏನಾದ್ರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ರಾ ಅಥವಾ ಇಷ್ಟು ಗಂಟೆಗೆ ಮನೆಗೆ ವಾಪಸ್ ಬರ್ತೀನಿ ಅಂತ ಏನಾದರೂ ಹೇಳಿದ್ರಾ? ಅದಾದ ನಂತರ ಈ ರೀತಿಯ ಪ್ರಕರಣ ಆಗಿದೆ ಅಂತ ಮೊದಲು ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರು, ಅದನ್ನು ನೀವು ಯಾರಿಗಾದರೂ ಅಂದರೆ ಹೇಳಿದ್ರಾ, ನಿಮ್ಮ ಸೊಸೆಗೆ ತಿಳಿಸಿದ್ರಾ? ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ಅದಾದ ನಂತರ ವಕೀಲರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಯಾಕೆಂತಂದರೆ ಈಗ ಪವಿತ್ರ ಗೌಡ ಪಾತ್ರ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಪೊಲೀಸರೀಗ ಚಾರ್ಜ್ ಶೀಟಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈಗ ಪೋಷಕರು ಕೆಲವೊಂದಿಷ್ಟು ಆರೋಪ ಮಾಡಿರ್ತಾರಲ್ಲ, ಆ ಒಂದು ಆರೋಪವನ್ನು ಮುಂದಿಟ್ಕೊಂಡು ಪ್ರಶ್ನೆ ಮಾಡ್ತಾರೆ. ರೇಣುಕಾಸ್ವಾಮಿ ತಂದೆ ತಾಯಿ ಮಾಡಿರುವಂಥ ಆರೋಪದ ಬೆನ್ನಲ್ಲೇ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಪವಿತ್ರ ಗೌಡ ವಿಚಾರವಾಗಿಯೂ ಕೂಡ ಏನಾದರೂ ಮಾತನಾಡಿರಬಹುದು, ಆ ಒಂದು ಮಾತು ಅಥವಾ ಆ ಒಂದು ಹೇಳಿಕೆಯನ್ನು ಕೂಡ ಮುಂದೆ ಇಟ್ಟು ಪ್ರಶ್ನೆಯನ್ನು ಮಾಡ್ತಾರೆ.